Hi, hello Karnataka. This is Nandeesh, lecturer in biology. ನಾವಿವತ್ತು ಆ, ಇಡೀ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ ಇರ್ಬೋದು, ನಮ್ಮ ಹ್ಯೂಮನ್ ಬಾಡಿ ಇರ್ಬೋದು, ಪ್ರತಿಯೊಂದು ಲಿವಿಂಗ್ ಥಿಂಗು ಸಹ ಒಂದು ಬಿಲ್ಡಿಂಗ್ ಬ್ಲಾಕ್ ಇಂದ ಆಗಿದೆ. ದಟ್ ಈಸ್ ಕಾಲ್ಡ್ ಸೆಲ್ ಅಂತ ಹೇಳ್ಬೋದು. ವಾಟ್ ಯು ಮೀನ್ ಬೈ ಸೆಲ್? ಸೆಲ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಜೀವಕೋಶಗಳು ಅಂತ ಹೇಳ್ತೀವಿ. ಈ ಸೆಲ್ ಆರ್ ಜೀವಕೋಶಗಳಿಂದ ಇಡೀ ನಮ್ಮ ಲಿವಿಂಗ್ ಆರ್ಗ್ಯಾನಿಸಮ್ ಬಿಲ್ಡ್ ಆಗಿದೆ. ಓಕೆನಾ? ಈ ಸೆಲ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈನ್ಯೂಟ್ ಕಾಂಪೋನೆಂಟ್ ಪ್ರೆಸೆಂಟ್ ಆಗಿದೆ. ದಟ್ ಈಸ್ ಕಾಲ್ಡ್ ಸೆಲ್ ಆರ್ಗನಲ್ ಅಂತ ಹೇಳ್ತೀವಿ. ಓಕೆನಾ? ದಿಸ್ ಇಸ್ ದ ಔಟರ್ ವ್ಯೂ ಆಫ್ ದಿ ಸೆಲ್. ದಿಸ್ ಸೆಲ್ ಕಂಟೈನ್ ಕ್ಲಿಯರ್ ಅಂಡ್ ಥಿಕ್ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್. ಇಟ್ ಈಸ್ ಕಾಲ್ಡ್ ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ನೀವು ಇಲ್ಲಿ ನೋಡಿರ್ಬೋದು, ಈ ಸ್ಟ್ರಕ್ಚರ್ ಅಲ್ಲಿ ಈ ತರ ಜೆಲ್ಲಿ ಲೈಕ್ ಸಬ್ಸ್ಟೆನ್ಸಸ್ ಅಂದ್ರೆ ವೈಟ್ ಕಲರ್ ಸ್ಟ್ರಕ್ಚರ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಸೈಟೋಪ್ಲಾಸಮ್ ಅಂತ ಹೇಳ್ತೀವಿ. ಓಕೆನಾ? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಸೈಟೋಪ್ಲಾಸಮ್? ಈ ಸೈಟೋಪ್ಲಾಸಮ್ದು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಟು ಹೋಲ್ಡ್ ದ ಸೆಲ್ ಆರ್ಗನಲ್ಸ್. ಇಲ್ಲಿ ಬರೋಂತಹ ಎಲ್ಲಾ ಸೆಲ್ ಆರ್ಗನಲ್ಸ್ ಒಂದ್ ಕಡೆ ಹಿಡಿದಿಟ್ಕೊಳ್ಳೋ ಅಂತ ಕೆಲಸ ಯಾರು ಮಾಡ್ತಾರಪ್ಪ ಅಂತ ಅಂದ್ರೆ ಈ ಸೈಟೋಪ್ಲಾಸಮ್ ಮಾಡುತ್ತೆ. ಹಾಗೇನೆ ನೆಕ್ಸ್ಟ್ ಸೆಲ್ ಆರ್ಗನಲ್ಸ್ ಬಂದ್ರೆ ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯಸ್. ನೋಡಿರ್ಬೋದು, ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ನ್ಯೂಕ್ಲಿಯಸ್. ಓಕೆನಾ? ಹಿಯರ್ ದಿಸ್ ನ್ಯೂಕ್ಲಿಯಸ್ ಈಸ್ ದ ಲಾರ್ಜ್ ಅಂಡ್ ಓವಲ್ ಆರ್ ಸ್ಪೆರಿಕಲ್ ಇನ್ ಶೇಪ್ ಅಂತ ಹೇಳ್ತಾರೆ. ಓಕೆನಾ? ದಿಸ್ ನ್ಯೂಕ್ಲಿಯಸ್ ಈಸ್ ದ ಲಾರ್ಜ್ ಅಂಡ್ ಓವಲ್ ಇನ್ ಶೇಪ್. ಹಿಯರ್ ದ ಹೌಸಿಂಗ್ ಆಫ್ ದಿ DNA ಅಂತ ಹೇಳ್ತೀವಿ. ಬಿಕಾಸ್ ದಿಸ್ ನ್ಯೂಕ್ಲಿಯಸ್ ಕಂಟೈನ್ ದ ಜೆನೆಟಿಕ್ ಮೆಟೀರಿಯಲ್. ನಿಮ್ಗೆ ಗೊತ್ತಿರ್ಬೋದು, ಜೆನೆಟಿಕ್ ಮೆಟೀರಿಯಲ್ ಮೀನ್ಸ್ ಇಟ್ ಈಸ್ ಲೈಕ್ ಐದರ್ DNA ಆರ್ RNA ಅಂತ ಹೇಳ್ತೀವಿ. ಓಕೆನಾ? ಹಿಯರ್ ದ ಜೆನೆಟಿಕ್ ಮೆಟೀರಿಯಲ್ ವಿಚ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ದಿಸ್ ಇಸ್ ದ ಮೇನ್ ಸಿಗ್ನಿಫಿಕೆನ್ಸ್ ಆಫ್ ದಿ DNA ಆರ್ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಆ DNA ಆರ್ ಜೆನೆಟಿಕ್ ಮೆಟೀರಿಯಲ್ ನ್ಯೂಕ್ಲಿಯಸ್ ಒಳಗೆ ಇರುತ್ತೆ. ಓಕೆನಾ? ಎನ್ಸ್ ವಿ ಕಾಲ್ ಇಟ್ ಆಸ್ ಹೌಸಿಂಗ್ ಆಫ್ ದಿ DNA ಅಂತ ಹೇಳ್ತಾರೆ. ಹಾಗೆ ಈ ನ್ಯೂಕ್ಲಿಯಸ್ ನಮ್ಮ ಅನಿಮಲ್ ಸೆಲ್ ಅಲ್ಲಿ ಇಟ್ ಈಸ್ ಲೊಕೇಟೆಡ್ ಅಟ್ ದ ಸೆಂಟರ್ ಆಫ್ ದಿ ಸೆಲ್. ಒಂದು ಸೆಲ್ ಅಂತ ತಗೊಂಡ್ರೆ ಸೆಲ್ ಒಳಗಡೆ ಸೆಂಟರ್ ಅಲ್ಲಿ ಇದು ಲೊಕೇಟೆಡ್ ಆಗಿರುತ್ತೆ. ಯಾವ್ದ್ರಲ್ಲಿ? ಅನಿಮಲ್ ಸೆಲ್ ಅಲ್ಲಿ. ಓಕೆನಾ? ಹಾಗೆ ದಿಸ್ ನ್ಯೂಕ್ಲಿಯಸ್ ಕಂಟ್ರೋಲ್ ದ ಸೆಂಟರ್ ಆಫ್ ದಿ ಸೆಲ್. ಇಡೀ ಸೆಲ್ ನ ಕಂಟ್ರೋಲ್ ಮಾಡ್ತಿರೋದೇ ಈ ನ್ಯೂಕ್ಲಿಯಸ್. ಎನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬ್ರೈನ್ ಆಫ್ ದಿ ಸೆಲ್ ಅಂತ ಹೇಳ್ತಾರೆ. ಯಾವ್ದನ್ನ? ನ್ಯೂಕ್ಲಿಯಸ್ ಆಲ್ಸೋ ಕಾಲ್ಡ್ ಆಸ್ ಬ್ರೈನ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ಸ್, that is called mitochondria. It is called mitochondria. Okay, this is the structure of the mitochondria. Then mitochondria, it is a rod shaped structure. You notirbodhu, it is cylindrical or rod shaped structure anta heltivi. Then what is the function of the mitochondria? ಇವಾಗ ನಮ್ಮ ಬಾಡಿಗೆ ನಮಗೆ ಹೇಗೆ ಎನರ್ಜಿ ಸಿಗಬೇಕೋ ಇಲ್ಲಿರೋಂಥ ಹೋಲ್ ಸೆಲ್ಗೆ ಎನರ್ಜಿ ಸಪ್ಲೈ ಮಾಡ್ತಿರೋದು ಯಾರಪ್ಪ ಅಂತಂದರೆ ಈ ಮೈಟೋಕಾಂಡ್ರಿಯಾ. ಇಟ್ ಈಸ್ ಹೆಲ್ಪ್ಸ್ ಟು ಪ್ರೊಡಕ್ಷನ್ ಆಫ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎ ಟಿ ಪಿ ರೂಪದಲ್ಲಿ. ಎ.ಟಿ.ಪಿ ಅಂತ ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಸೆಲ್ಗೆ ಬೇಕಾಗಿರೋಂತಹ ಎನರ್ಜಿನ ಸಪ್ಲೈ ಮಾಡ್ತಿರೋದು ಯಾರಪ್ಪ ಅಂತ ಅಂದರೆ ಈ ಮೈಟೋಕಾಂಡ್ರಿಯಾಗಳು. ದೆನ್ ಓಕೆ, ಈ ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಯಾಕಂತ ಅಂದ್ರೆ ಈ ಸೆಲ್ಗೆ ಬೇಕಾಗಿರೋಂತಹ ಎನರ್ಜಿ ಸಪ್ಲೈ ಮಾಡೋದ್ರಿಂದ ಈ ಮೈಟೋಕಾಂಡ್ರಿಯಾನ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್, ದಟ್ ಈಸ್ ಕಾಲ್ಡ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ದಿಸ್ ಇಸ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. The endoplasmic reticulum. Here it is network or scattered like structure. ನೀವು ನೋಡಿರ್ಬೋದು, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಟ್ ಈಸ್ ಸ್ಕ್ಯಾಟರ್ಡ್ ಆರ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ತರ ಇದೆ. ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಟ್ ಈಸ್ ಲೊಕೇಟೆಡ್ ಅರೌಂಡ್ ದಿ ನ್ಯೂಕ್ಲಿಯಸ್. ನೋಡಿ, ನ್ಯೂಕ್ಲಿಯಸ್ ಸುತ್ತ ಇದೇನಾಗಿದೆ, ಲೊಕೇಟ್ ಆಗಿದೆ. ಹಿಯರ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ which helps to synthesize and processing of the protein, like it carries the protein one part to another part of the cell. ನೋಡಿ, ಇಲ್ಲಿ ರೈಬೋಸೋಮಲ್ ಪ್ರಿಪೇರ್ ಆಗಿರೋಂತಹ ಪ್ರೋಟೀನು ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋಂತಹ ಸೆಲ್ ಆರ್ಗನಲ್ಸ್ ಒಂದು ಪಾರ್ಟ್ ಆಫ್ ದಿ ಸೆಲ್ ಇಂದ ಇನ್ನೊಂದು ಪಾರ್ಟ್ ಆಫ್ ದಿ ಸೆಲ್ಗೆ ಟ್ರಾನ್ಸ್ಫರ್ ಮತ್ತೆ ಪ್ರೊಸೆಸಿಂಗ್ ಮಾಡೋ ಕೆಲಸ ಯಾರು ಮಾಡ್ತಾರೆ ಅಂತ ಅಂದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ.
Okay na? Then very important structure that is called Golgi complex. This is the Golgi complex. Then here this Golgi complex are flattened sac and tube like structure. It is located around the Golgi pod, is located edge of the endoplasmic reticulum. ನೋಡಿ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೀಗಿದ್ರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸುತ್ತ ಏನಾಗಿದೆ ಪೆರಿಫೆರಲ್ ರೀಜನ್ ಅಲ್ಲಿ ಈ ಗಾಲ್ಗಿ ಕಾಂಪ್ಲೆಕ್ಸ್ ಲೊಕೇಟೆಡ್ ಆಗಿರುತ್ತೆ. ಹಾಗಾದ್ರೆ ಈ ಗಾಲ್ಗಿ ಕಾಂಪ್ಲೆಕ್ಸ್ ಕೆಲಸ ಏನಪ್ಪಾ ಅಂತಂದ್ರೆ ಪ್ಯಾಕೇಜಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ದಿ ಪ್ರೋಟೀನ್. ಓಕೆ, ಈಗ ಏನಾಯ್ತು, ಫಸ್ಟು ರೈಬೋಸೋಮ್ ಅಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಯಿತು. ಹಾಗೇನೆ ದಟ್ ಪ್ರೋಟೀನ್ ಈಸ್ ಮೂವ್ ಟುವರ್ಡ್ಸ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅಗೇನ್ ಇಟ್ ಪಾಸಸ್ ಆರ್ ರೀಚ್ ಇನ್ ಟು ದಿ ಗಾಲ್ಗಿ ಕಾಂಪ್ಲೆಕ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ಗೆ ಬಂದು ಬರುತ್ತೆ ಯಾವುದು ಪ್ರೋಟೀನ್ಸ್. ಗಾಲ್ಗಿ ಕಾಂಪ್ಲೆಕ್ಸ್ ಕೆಲಸ ಏನಪ್ಪಾ ಅಂದ್ರೆ ಒಂದು ಪ್ಯಾಕೇಜ್ ಮಾಡೋದು ಹಾಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಏನನ್ನ ಪ್ರೋಟೀನ್ನ. ಎನ್ಸ್ ದಿಸ್ ಗಾಲ್ಗಿ ಕಾಂಪ್ಲೆಕ್ಸ್ ಆಲ್ಸೋ ಕಾಲ್ಡ್ ಆಸ್ ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಈ ಪ್ರೋಟೀನ್ ಪ್ಯಾಕೇಜ್ ಮಾಡುತ್ತೆ ಹಾಗೆ ಟ್ರಾನ್ಸ್ಪೋರ್ಟ್ ಸಹ ಮಾಡುತ್ತೆ. ಅದಕ್ಕೋಸ್ಕರ ಗಾಲ್ಗಿ ಕಾಂಪ್ಲೆಕ್ಸ್ ನ ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ದೆನ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ದಟ್ ಈಸ್ ಕಾಲ್ಡ್ ಲೈಸೋಸೋಮ್. ದಿಸ್ ಇಸ್ ಕಾಲ್ಡ್ ಲೈಸೋಸೋಮ್. ಓಕೆ, ಲೈಸೋಸೋಮ್ ಅಂತ ಹೇಳ್ತೀವಿ. ಲೈಸೋಸೋಮ್ ಇಟ್ ಇಸ್ ಸ್ಮಾಲ್ ಅಂಡ್ ಸ್ಪೆರಿಕಲ್ ಇನ್ ಸ್ಟ್ರಕ್ಚರ್. ಇದು ಹೇಗಿದೆ ಅಂತಂದ್ರೆ ಇದು ನೋಡೋಕೆ ತುಂಬಾ ಸ್ಮಾಲ್ ಆಗಿದೆ ಬೇರೆ ಸೆಲ್ ಆರ್ಗನಲ್ಸ್ಗೆ ಕಂಪೇರ್ ಮಾಡಿದ್ರೆ. ಹಾಗೇನೆ ಇಟ್ ಇಸ್ ರೌಂಡ್ ಆರ್ ಸ್ಪೆರಿಕಲ್ ಇನ್ ಶೇಪ್ ಇದೆ. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಲೈಸೋಸೋಮ್? ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಹಿಯರ್ ವಿಚ್ ಹೆಲ್ಪ್ಸ್ ಟು ಡೈಜೆಷನ್ ಆಫ್ ಲಾರ್ಜರ್ ಮಾಲಿಕ್ಯೂಲ್, ಆಲ್ಸೋ ಕಾಲ್ಡ್ ಆಸ್ ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಹೇಳ್ತಾರೆ. ಇಡೀ ಒಂದು ಸೆಲ್ ಅಂತ ತಗೊಂಡ್ರೆ ವಿಚ್ ಒನ್ ಇಸ್ ದ ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಅಂದ್ರೆ ಇಟ್ ಇಸ್ ಕಾಲ್ಡ್ ಲೈಸೋಸೋಮ್. Then very important structure that is called ribosomes. Okay, here this is orange color structure, we call it as ribosome ಅಂತ ಹೇಳ್ತೀವಿ. ದೆನ್ ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ ಪ್ರೋಟೀನ್ ಸಿಂಥಸೈಸ್ ಆಗೋದು ಯಾವ ಸೈಟ್ ಅಲ್ಲಪ್ಪ ಅಂತಂದ್ರೆ ರೈಬೋಸೋಮ್. ರೈಬೋಸೋಮ್ ವಿಚ್ ಹೆಲ್ಪ್ಸ್ ಟು ಸಿಂಥಸೈಸ್ ಆಫ್ ದಿ ಪ್ರೋಟೀನ್. ಸಿಂಥಸೈಸ್ ಆಫ್ ದಿ ಪ್ರೋಟೀನ್, ದಿಸ್ ಇಸ್ ದ ಸೈಟ್ produce the protein which are passed through the endoplasmic reticulum and move towards to the Golgi complex. Okay now? Okay, this is all about the structure of the animal cell. ಇವಾಗ ನೋಡಿರ್ಬೋದು ಈ ಅನಿಮಲ್ ಸೆಲ್ ಅಲ್ಲಿ ಈ ಸೆಲ್ ವಾಲ್ ಸಹ ಆಬ್ಸೆಂಟ್ ಆಗಿರುತ್ತೆ. ಬಟ್ ಆಸ್ ಇಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಲೈಸೋಸೋಮ್ ಅಂಡ್ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯಸ್, ಇಷ್ಟು ಸ್ಟ್ರಕ್ಚರು ಯಾವುದರಲ್ಲಿ ಅನಿಮಲ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ಪ್ಲಾಂಟ್ ಸೆಲ್. ಅನಿಮಲ್ ಸೆಲ್ಗೂ ಸಹ ಪ್ಲಾಂಟ್ ಸೆಲ್ಗೂ ಇರೋಂಥ ಮೇಜರ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಒಂದು, ಹಿಯರ್ ಇನ್ ದ ಪ್ಲಾಂಟ್ ಸೆಲ್ ನ್ಯೂಕ್ಲಿಯಸ್ ಆರ್ ಲೊಕೇಟೆಡ್ ಅಟ್ ಪೆರಿಫೆರಲ್ ರೀಜನ್. ಓಕೆ, ಒಂದು ಅನಿಮಲ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಸೆಂಟರ್ ರೀಜನ್ ಅಲ್ಲಿ ಇದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇಟ್ ಇಸ್ ಲೊಕೇಟೆಡ್ ಅರೌಂಡ್ ದಿ ಲೊಕೇಟೆಡ್ ಪೆರಿಫೆರಲ್ ರೀಜನ್ ಅಲ್ಲಿ ಇದೆ. ಯಾವ್ದ್ರಲ್ಲಿ? ಪ್ಲಾಂಟ್ ಸೆಲ್ ಅಲ್ಲಿ. ಏನಕ್ಕೆ ಅಂತಂದ್ರೆ ಬಿಕಾಸ್ ದಿಸ್ ಸೆಲ್ ಅಕ್ವೈರ್ಡ್ 90% ಆಫ್ ದಿ ಸ್ಪೇಸ್ ಅಕ್ವೈರ್ಡ್ ಬೈ ವ್ಯಾಕ್ಯೂಲ್. ದಿಸ್ ಈಸ್ ದ ಸ್ಟೋರೇಜ್ ಯೂನಿಟ್ ದಟ್ ಈಸ್ ಕಾಲ್ಡ್ ವ್ಯಾಕ್ಯೂಲ್ ಅಂತ ಹೇಳ್ತೀವಿ. ವ್ಯಾಕ್ಯೂಲ್. ಓಕೆ, ಮೇನ್ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್. ಪ್ಲಾಂಟ್ ಸೆಲ್ ಕಂಟೈನ್ ವ್ಯಾಕ್ಯೂಲ್. ಅನಿಮಲ್ ಸೆಲ್ ಅಲ್ಲೂ ಸಹ ವ್ಯಾಕ್ಯೂಲ್ ಪ್ರೆಸೆಂಟ್ ಆಗಿದೆ. ಬಟ್ ಲಾರ್ಜ್ ಕ್ವಾಂಟಿಟಿಲಿ ವ್ಯಾಕ್ಯೂಲ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಅಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ಇದೆ. ಓಕೆನಾ? ದಿಸ್ ಇಸ್ ದ ವ್ಯಾಕ್ಯೂಲ್ ಸ್ಟ್ರಕ್ಚರ್. ಓಕೆ, ಇಟ್ ಈಸ್ ಇದರಲ್ಲಿ ಸ್ಟೋರೇಜ್ ಏರಿಯಾ ಆಫ್ ದಿ ಸೆಲ್ ಫಾರ್ ಫುಡ್, ಮಿನರಲ್ಸ್ ಅಂಡ್ ವೇಸ್ಟ್. ಈ ವ್ಯಾಕ್ಯೂಲ್ ಕೆಲಸ ಏನು ಅಂತ ಅಂದ್ರೆ here this vacuole which helps to storage area of the cell for food and minerals and waste products ಗಳನ್ನ ಸ್ಟೋರೇಜ್ ಮಾಡ್ಕೊಳ್ಳೋ ಕೆಲಸ ಈ ವ್ಯಾಕ್ಯೂಲ್ ಮಾಡುತ್ತೆ. Then very important structure that is called chloroplast. Okay, this is the structure of greenish structure, large green structure that is called chloroplast. Here it is a site of production of the food or produce of the food through the process we call it as photosynthesis. By capture of energy from the sunlight, it is called photosynthesis ಅಂತ ಹೇಳ್ತೀವಿ. ಸನ್ಲೈಟ್ ನ ಯೂಸ್ ಮಾಡಿಕೊಂಡು ಒಂದು ಫುಡ್ ನ ಪ್ರಿಪೇರ್ ಮಾಡುವಂತಹ ಸೆಲ್ ಆರ್ಗನಲ್ಸ್ ಯಾವುದು ಅಂತ ಅಂದ್ರೆ ದಟ್ ಈಸ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್. This chloroplast it is located only in plant cell.
Then major difference between plant cell and animal cell anta andre, here the plant cell, it is surrounded by the cell wall, thick layer, that is called cell wall. Black layer ಬರ್ತಿದ್ದೀನಲ್ಲ, ಇದನ್ನ cell wall ಅಂತ ಹೇಳ್ತೀವಿ. Understand? Thank you.